ಎಲ್ಲ ಪೂಜೆ ಫ್ಯಾಮಿಲಿ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಯಾರು ಸ್ವಲ್ಪ ಬೇಜಾರಾಗಿದ್ದೀನಿ ಯಾಕಂತಂದ್ರೆ ಇವತ್ತು ಪಾಪಕ್ಕೆ ಹುಷಾರಿಲ್ಲ. ಅಲ್ಲಮ್ಮ ಯಾಕೆ ಹುಷಾರಿಲ್ಲ? ಸಿಕ್ಕಾಬಿಟ್ಟೆ ಜ್ವರ ಆಗ್ಬಿಟ್ಟಿದೆ. ಆಯ್ ಮಾಡು ಜ್ವರ. ಈಗ ಹಾಸ್ಪಿಟಲ್ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಕೂಡ ಆಗಿಲ್ಲ. ಮೈ ಮುಟ್ಟು ಜ್ವರ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಈಗ ಹಾಸ್ಪಿಟಲ್ ಹೋಗ್ತೀವಿ. ಬನ್ನಿ ಈಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬೇಗ ಹಾಸ್ಪಿಟಲ್ ರೆಗ್ಯುಲರ್ ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಕರ್ಕೊಂಡ್ರೆ ಬೇಗ ಹುಷಾರಾಗ್ತಾಳೆ. ಅದಾದ್ಮೇಲೆ ಕರ್ಕೊಂಡು ಹೋಗಿ ಸ್ವಲ್ಪ ಟಿಫನ್ ತಿನ್ಸಿ ಮನೆ ಕರ್ಕೊಂಬರೋಣ. ಲೆಟ್ಸ್ ಗೋ. ಇಲ್ಲೂ ಫೋನು ತುಂಬಾ ಫೋನ್ ಯೂಸ್ ಮಾಡ್ತಾಳೆ ಬಸ್. ಒಂದು 50 ಸಲ ಗೋಚೈತೆ. ಸುಸ್ತಾಗ್ತಾಳೆ. ನನಗೆ ಬೈಬೇಕು ಅಂದಾಗ ಮಾತ್ರ ಫುಲ್ ಶಾರ್ಪ್ ಆಗ್ಬಿಟ್ಟು ಇಷ್ಟ ಗಂಟೆ ಬೈಸ್ಕೊಂಡು ಕೂತ್ಕೊಂಡಿದ್ದೀನಿ. ನನಗೆ ಬೈಬೇಕು ಅಂದಾಗ ಹ್ಞೂ ಅಂತಾಳೆ. ಸುಮ್ಮನೆ ಹಿಂಗ್ ನೋಡಿ ಸುಸ್ತಾಗಿ ಕೂತ್ಕೊತಾಳೆ. ಜಾಸ್ತಿ ಜ್ವರ ಅಂತ ಶೀತ ಕೋಲ್ಡ್ ಅವಳಿಗೆ. ವೆದರ್ ಯಾಕೋ ಕೋಲ್ಡ್ ಜಾಸ್ತಿ ಆಗ್ತೈತೆ. ಮತ್ತೆ ಸ್ಟ್ರೆಸ್ಸು ಫೋನ್ ಜಾಸ್ತಿ ಯೂಸ್ ಮಾಡ್ತಾಳಲ್ಲ, ಫೋನ್ ಸ್ಟ್ರೆಸ್ಸು ಅದು ಮಾಡ್ಬೇಕು ಇದು ಮಾಡ್ಬೇಕು ಜಾಸ್ತಿ ಸ್ಟ್ರೆಸ್ ತಗೊಂಡವಳೆ. ಅದೇ ಪ್ರಾಬ್ಲಮ್ ಆಗ್ತಿರೋದು. ಇಲ್ಲಿ ಡಾಕ್ಟರ್ ಹೇಳ್ತಿದ್ದಾರೆ ಇಲ್ಲಿ ಕರ್ಕೊಂಡ್ಬಂದ್ರೆ ಸಖತ್ ಹುಷಾರಾಗ್ತಾ ಇದೆ ಸರ್. ಇವರು ಡಾಕ್ಟ್ರು ಮಾತ್ರ ಹೇಳ್ಕೊಟ್ಟಿಲ್ಲ ನೋಡಿ. ಇಲ್ಲಿ ಟ್ಯಾಬ್ಲೆಟ್ಸ್ಗಳು ಆಚೆ ಮಾತ್ರ ಸಖತ್ ಅಪ್ಲೈ ಮಾಡಿದ್ದಾರೆ. ಲೈಟಿಂಗ್ ಸರ್ ನೋಡ್ತಾರೆ. ನೀವೇ ಹ್ಯಾಂಡ್ ಮೇಡ ಇದು? ಒಬ್ಬ ಫುಲ್ ಗಮ್ಮಕ್ಕೆ ಸುಮ್ಮನೆ ನಿಲ್ತಿರದ? ಇಲ್ಲ, ನೆಟ್ ಬೋಲ್ಟ್ ಫುಲ್ ಫಿಕ್ಸ್ ಸ್ಕ್ರೂ ಹಾಕಿದ್ದೇನೆ. ಇಲ್ಲ ನಡಿಲ್ಲ, ನೆಟ್ ಬೋಲ್ಟ್ ಇದು ಸ್ಕ್ರೂ ನೋಡಿ. ಸಕ್ಕದ ನೋಡಿ, ಅವರು ಹೋಮ್ ಮಾಡಿರೋದು. ಎಲ್ಲ ಸ್ಟೀಲ್ದ. ಇಲ್ಲಿ ನೋಡಿ, ಅಲ್ಲಿ ನೋಡಿ, ಆಚೆ ಅದ್ರಲ್ಲಿ ನೀವೇ ಮಾಡಿರೋದು? ಪ್ಲಾಸ್ಟಿಕ್ ನೋಡಿ, ಪ್ಲಾಸ್ಟಿಕ್. ಇನ್ನು ನೀವು ಆಚೆ ನೋಡ್ಬಿಟ್ರು ಇಂಜೆಕ್ಷನ್ ಬಾಟ್ಲ ಎದುರುಗಡೆ ನೋಡು, ಗಾರ್ಡನ್ ಅಲ್ಲಿ ಎದುರುಗಡೆ ಕಾಣಿಸಿದೆ ಅಲ್ಲಿ. ಇಂಜೆಕ್ಷನ್ ಖಾಲಿ ಬಾಟ್ಲ. ಆಮೇಲೆ ಇದು ಟಾನಿಕ್ ಮುಚ್ಚಲ, ಇದು ಮುಚ್ಚಲ ಇದ್ ನೋಡು, ಈ ಮುಚ್ಚಲ್ಗಳು ಅಲ್ಲಿ ಹಾಕಿದೆ ನೋಡಿ ಎಂಟ್ರೆನ್ಸ್ ಅಲ್ಲಿ. ನೋಡಿದ್ವಿ ಸ್ಟಾರ್ಟಿಂಗ್ ನೋಡಿದ್ವಿ ನಲ್ಲಿ. ಒಬ್ಬ ಕಸ್ತಿಂದ ರಸ. ಸೂಪರ್. ನೀವು ಬಿಡಿ ಸರ್. ನೋಡಿ, 3 ಟೈಮ್ 2 ಟೈಮ್ ಅಂತ ಎಳ್ಳಿ ಕುಡ್ಸೋಣ ಅಂತ ಕರ್ಕೊಂಡ್ಬಂದೆ. ಎಳ್ನೀರು ರೇಟ್ ಏನು ಕಮ್ಮಿ, 70 ರೂಪಾಯಿ ಆಗೈತೆ. ಏನೋ ಮಾಡೋಕ್ಕಾಗಲ್ಲ ಪಾಪ. ಅವ್ರಿಗೂ ಕಮೆಂಟ್ಮೆಂಟ್, ಅವ್ರಿಗೂ ಕಷ್ಟ ಆಗಿರುತ್ತೆ. ಬನ್ನಿ ಇವಾಗ ಟಿಫನ್ ಮಾಡಿಸಿ, ಟಿಫನ್ ತಿಂದು ಮನೆ ಕರ್ಕೊಂಡು ಟಿಫನ್ ಮಾಡುತ್ತೆ. ಟಿಫನ್ ಮಾಡಾಯ್ತು. ಟಿಫನ್ ಮಾಡ್ಬೇಕಾದ್ರೆ ತುಂಬಾ ಅಪರೂಪ ಮತ್ತೆ ರೇರು ಮತ್ತೆ ಹೀರೋ ಹ್ಯಾಂಡ್ಸಮ್ಸ್ ಮೈಸೂರು ಬಿಲ್ಡಪ್ ನೋಡಿ. ಫೋನ್ ಆಯ್ ಮಾಡಪ್ಪ ಒಂದು ಫೋನ ದಯ ಮಾಡು. ಅಲ್ಲ ಈ ತರ ನೋಡಿ ಆಟಿಟ್ಯೂಡ್ ಆಯಿ. ಏನೋ ಸಮಾಚಾರ ಮೈಸೂರ್ಗ ಹೆಂಗ ಜೀವನ ಏನ್ ಸರ್? ಅದೇ ಮೈಸೂರು ಫಸ್ಟ್ ಕ್ಲಾಸ್ ಗೈಸ್. ಮೈಸೂರು ಒಳ್ಳೊಳ್ಳೆ ನೇಮ್ ಮಾಡ್ಕೊಂಡು ಒಳ್ಳೊಳ್ಳೆ ಹೇಳಲ್ಲ ಅರ್ಥ ಮಾಡ್ಕೊಂಡು. ಅವ್ನಿಗೆ ಎಷ್ಟೇ ಒಳ್ಳೊಳ್ಳೆ ಇದ್ರು ಚಂದ್ರಮಣಕ್ ಬರ್ಲೇಬೇಕು, ಯಾಕಂದ್ರೆ ಬುಡ ಇರೋದೇ ಇಲ್ಲಿ. ಕಿತ್ತಾಕ್ಬಿಡ್ತಾರೆ. ಸ್ವಲ್ಪ ನಾನು ಗೊತ್ತಲ್ಲ, ನಾಳಿಂದ ಫುಲ್ ಪ್ರಾಪರ್ ಡಯಟ್, ಅದಕ್ಕೆ ಕ್ರಿಯೇಟಿವ್ ತರಕ್ ಹೋಗ್ತಿದ್ದೀನಿ ಇವಾಗ. ಧೋನಿ ಬೈ, ಇಷ್ಟು ದಿನ ನಾನು ವ್ಲಾಗಲ್ಲಿ ಬರ್ದಲ್ಲೇ ಕಾಯ್ತಾ ಇದ್ರಿ. ಒಂದು ಮಾಡಿ ಹೆಂಗೇನೆ ಇರ್ಲಿ, ಬನ್ನಿ ಒಂದು ಮಾಡಿ. ಚಂದ್ರಪಟ್ಟಣ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರು, ಹಿಂಗೆ ಹೇಳ್ಬೋದಾ? ನೋಡಿ, ನಮ್ಮ ಕುಬೇರ್ ಅವರು, ಸರಿ ನಮ್ಮ ಏನು ಸಾಗರ್ ಅವರು, ಮತ್ತೆ ನಮ್ಮ ಹ್ಯಾಂಡ್ಸಮ್ ಹಂಕ್ ಬಾಡಿ ಬಿಲ್ಡರ್, ನಮ್ಮ ಟ್ರೈನರ್, ಮೈ ಕೋಚರ್ ಗಣೇಶ್ ಅವ್ರು. ಹಾಯ್ ಮಾಡಿ ಸರ್. ಒಂದು ಅಲ್ಲ ಮುಖ ತೋರಿಸಲಿಲ್ಲ ಈ ತರ ಆಟಿಟ್ಯೂಡು. ಐಫೋನ್ ಬಂದಷ್ಟೇ ಒಂದು ಕ್ಯಾಡ್ತಾ ಬಿಟ್ರೆ ಕ್ಯಾಡ್ತಾ ಕಮೆಂಟ್ ಹೊಡಿರಿ. ಹುಡುಗಿ ಸಾಕಲ್ವೇನೋ ಮನೆಗೆ ಸಿಗ. ನಾವು ದಿನ ಪಾಸ ಬಂದಿತ್ತು, ಎಷ್ಟೋ ಮಾಡ್ಕೊತಿದೀವಿ. ಅದು ತೋರಿಸ್ಬೇಕು ಅನ್ಸಿದ್ರೆ ತೋರಿಸ್ತೀನಿ. ನಿಮ್ಮ ಹತ್ರ ಮುಚ್ಚಿಡೋದೀನಿ. ಇಲ್ಲ ಗೈಸ್, ನಾವು ಜಿಮ್ದೊಂದು ಕ್ರೇಟ್ ಪ್ರಜ್ವಲ್ ಕ್ರೇಟ್ ಏನು ಆರ್ಡರ್ ಮಾಡಿದ್ವಿ, ಅದನ್ನು ತಗೊಂಡು ಹೋಗಿ ಅಂತ ಬಂದಿರೋದು. ನೋಡಿ ಇನ್ನೂ ಮುಂದೆ ಟೆಕ್ಲು ನೀವು ಆಯ್ತಿದೆಯಲ್ಲ, ಮುಂದೆ ಟೆಕ್ಲು ತರ. ಗಣಿ ನೀನು ನಾನು ರಿಂಕಲ್ ಮಾಡಿಸ್ಬೇಕು ಅಂತ ಇದ್ದೀನಿ. ಹಂಗೆ ಮಾಡ್ಸರ ಮಸ್ತ ಕಾಣ್ತೀಯ ಗಣಿ. ಟ್ರೈ ಮಾಡ್ಸರಯ್ಯ ಲೈಫಲ್ಲಿ. ಮಾಡ್ತೀನಿ ಅಂತ ನಾನು ಹೊಟ್ಟೆ ಪಾಡಿಗೋಸ್ಕರ. OTP ಗಿಟಿಪಿ ಏನಿಲ್ಲ ಬೈ. ನೋಡಿ, ಇಲ್ಲೇ ಓಪನ್ ಮಾಡ್ತಾ ಇದ್ವಿ. ಯಾವ ಕಂಪ್ನಿ ಅಂತ ತೋರ್ಸೋದ ನಿಮಗೆ?
ತೋರಿಸ್ಬಾರ್ದು ಕಣ, ನಾನು ಫ್ರೀ ಪ್ರಮೋಷನ್ ಮಾಡ್ಲಾ? ಹೆಚ್ಚು ಕಮ್ಮಿ ಟೇಪ್ ಕಟ್ ಮಾಡಂಗ್ ಮಾಡ್ತಾವ ನೀನು ಓಪನಿಂಗ್ ಸೆರೆಮನಿ ತರನೇ. ಎಲ್ ಬಿಸಾಕದಿಗೆ ಗೈಸ್ ತೋರ್ಸಲ್ಲ ಇಷ್ಟೇ. ಇಲ್ಲ ಕುತ್ಕೊಳ್ಳ ನಾನು ಹಂಗೆಲ್ಲ ಬರಲ್ಲ. ಅಲ್ಲ ಇಲ್ಲ ನೋಡಿ ಕುತ್ಕೊಂಡು ಯಾಕ್ಲೆ ಅವ್ನಿಗೆ ಏನು ಹೇಳ್ಕೊಟ್ಟಿದ್ಯಲ್ಲ? ಬಾಟ್ಲ್ ತಗೋಬೇಕು, ಬಾಟ್ಲ್ ತಗೊಡು. ಯಾಕ್ಲೆ ಸಾಗರ್, ಯಾಕ್ಲೆ ಏನಾಯ್ತಲ್ಲ? ಕ್ರೆಡಿಟ್ ಇಂತ ಬತ್ತಿ ಹಂಗ ದಿನ ಹಂಗ ರೆನ್ನೆ ಕೊಡಿಸ್ತೀಯಾ? ಅದಾದ್ಮೇಲೆ ಟಿಫನ್ ಮಾಡ್ಬೇಕು. 12 ಗಂಟೆ ಊಟ ಮಾಡಿ ಟಿಫನ್ ಮಾಡ್ತಾವ್ರೆ. ಈಗ ಟಿಫನ್ ಮಾಡ್ಕೊಂಡು ಸ್ವಲ್ಪ ಸೆಟ್ಟಿಂಗ್ಸ್ ಇತ್ತು ಐಫೋನ್, ಹೊಸ ಐಫೋನ್ ಸೆಟ್ಟಿಂಗ್ಸ್ ಎಲ್ಲ ಮುಗಿಸಿ ಈಗ ತರೋಣ ಬರ್ತಾನೆ. ದೊಡ್ಡಕ್ಕೆ ಹೋಗ್ತಿದ್ದೀವಿ ಎಳ್ಳೆ ಕುಡಿಯಕ್ಕೆ. ಪ್ರೂಫ್ ಅದು ಜಿಮ್ಮಿ ಬಂದಿದ್ಯಾ? ಬಾಡಿ ಹಿಂಗಾಗ್ಬಿಟ್ಟೈತೆ. ಡೆವಲಪ್ ಯಾವ ತರ? ಮನೇಲಿ ತಿಂದು ಹೆಚ್ಚು ಕಮ್ಮಿ ಅಬಿ ಆಯ್ತು ಮುಚ್ಚಿ. ಹೆಚ್ಚು ಕಮ್ಮಿ ಸುಮಾರು 6 ತಿಂಗಳಾಯ್ತಾ? ಅದು ಹೆಚ್ಚು ಕಮ್ಮಿ ಹಾಲು ಮೊಸರು ತಗೊಂಡೋಗಿ ನಮ್ ಲಿಯೋ ವೇಸ್ಟ್ ಮಾಡ್ತಾಳೆ. ಅಜಿನೋಳು 2 ದಿನ ಹಂಗೆ ಬಿಡ್ತಾಳೆ. ಅದ್ ಮತ್ತೆ ಮನೆ ಬೆಳಿಗ್ಗೆ ವೇಸ್ಟ್. ಅದು ಈಗ ನಾನು ಬಂದು ತಗೊಂಡೋಗೋದು ವೇಸ್ಟ್ ಮಾಡೋದೇ ಆಗೈತಿ ಈ ಸಲ ಪಕ್ಕ. ಗಾಯ್ಸ್ ಬೆಳಿಗ್ಗೆಯಿಂದ ಕಾಯಿಸಿ ನೋಡಿ ಹೆಚ್ಚು ಕಮ್ಮಿ 1 ವಾರ ಆದ್ಮೇಲೆ ನಮ್ಮ ಏನ್ ಹೇಳು ಮಾತಾಡಪ್ಪ. ಬ್ಲಾಗ್ ನೋಡ್ತಿದ್ದೀರಾ? ಅರ್ಥ ಆಯ್ತಾ? ನೋಡ್ತಾ ಇದ್ರ ಅಂತ ಹೇಳಿ ಅಲ್ಲ ಕಟ್ ಮಾಡದ ಕಣೋ. ಅರ್ಥ ಆಯ್ತಾ ಅವ್ನು ಏನಕ್ಕೆ ಕೇಳಿದೆ ಅಂತ? ಅವ್ನ ಏನಕ್ಕೆ ಕೇಳಿದ ಅರ್ಥ ಆಯ್ತಾ? ಆ ಹುಡುಗಿ ಇನ್ನೊಂದ್ ಸ್ವಲ್ಪ ಇಂಪ್ರೆಸ್ ಆಗ್ಲಿ ಬ್ಲಾಗ್ ನೋಡ್ತಾ ಇದೀರಾ? ಅರ್ಥ ಆಯ್ತಾ? ಬ್ಲಾಗ್ ನೋಡ್ತಾ ಅರ್ಥ ಆಯ್ತಾ ಅವ್ರಿಗೆ? ಅದನ್ನೇ ಒಳ್ಳೆ ರೀತಿ ಹೇಳ್ತಿದ್ವಿ ಅಂತಾನೆ ಹೇಳ್ತಿರೋದು. ಇವ್ರು ಇಂಪ್ರೆಸ್ ಆಗ್ಲಿ ಅಂತ. ಯಾರು ಹೋಗ್ಲಿ ಅವನು ಅಲ್ಲ. ಈ ನಿಮ್ಮವ್ರು ಬ್ಲಾಗ್ ನೋಡ್ತಾರಲ್ಲ, ಅವ್ರು ಇಂಪ್ರೆಸ್ ಆಗ್ಲಿ ಅಂತ ಅವನ್ ಬಿಡಿ ಇವನು ಇವನು ಹೆಚ್ಚು ಕಮ್ಮಿ ಬೆಳಿಗ್ಗೆ ಅಲ್ಲಿಗೆ ಹೋಗೋಣ ಬಾರೋ, ಇದಕ್ಕೆ ಗಡಿಯ ತೊಡಕ್ ಹೋಗೋಣ. ಹೇಳಿ ಹೆಚ್ಚು ಕಮ್ಮಿ 6:30 7 ಗಂಟೆ ಸಾಯಂಕಾಲ ಆಗೈತೆ. ಈಗ ಬಂದವ್ರೆ. ಈಗ ನನ್ ಮನೆ ಐಟ ತರಬೇಕು. ಪಾಪಮ್ನಲ್ಲಿ ಬೇಜಾರ್ ಮಾಡ್ಕೊಂಡವಳೆ. ಈಗ ಇವ್ರು ಬಿಡ್ಕೊಡಂಗಿಲ್ಲ, ಅವ್ರು ಬಿಡ್ಕೊಡಂಗಿಲ್ಲ. ಅವ್ಳು ಸಮಾಧಾನ ಮಾಡಿ ಇವ್ರನ್ನೇ ಗೊತ್ತಾಯ್ತೀನಿ ಗೈಸ್. ಈಗ 1 ಅರ್ಧ ಗಂಟೆ ಸ್ಪೆಂಡ್ ಮಾಡ್ಬಿಟ್ಟು ಹೋಗೋಣ ಅಂತ. ಅದು ಎಷ್ಟು ಹೇಳೋಗಿದ್ರಿ ಗೈಸ್ ನೀವು? ಗೈಸ್ ನಾವು ಬಂದ್ರೆ ಹೇಳ್ತಾರೆ ಚಂದ್ರನ್ ಮಕ್ಳು ಯಾಕೆ ಬಂದ್ರಂತ. ಇಷ್ಟ ಎಲ್ಲ ಹೋಗಿದ್ರಿ? ನಾವು ಸ್ವಲ್ಪ ಕಣ್ಮರೆ ತರು ಹೊಸ ಹೊಸ ಎಲ್ಲ ಅಲ್ಲಲ್ಲ ಹಿಂಗ ಆಸೆ ಐತಲ್ಲ ಪರವಾಗಿಲ್ಲ. ತರುಗೆ ಒಂದ್ ಹುಡುಗಿ ಇದೆ ಬ್ಲಾಗಲ್ಲಿ ಬರ್ಬೇಕು ಗೊತ್ತಾಗಿಲ್ಲ. ಹೊಸ ಹುಡುಗಿ ಹುಡುಕ್ತಾರೆ. ಹೊಸ ಹುಡುಗಿ ಬರ್ಬೇಕು ಅಂತ ಈ ತರ ಕೆಲ್ಸ ಸಿಕ್ಕೈತಲ್ಲ ಅಂತ ಒಂದೇ ಕಾರಣಕ್ಕೆ ಸುಮ್ಮನಿದೀನಿ. ಕೆಲ್ಸ ಸಿಕ್ಕೈತಲ್ಲ ಅಂತ ಒಂದೇ ಕಾರಣಕ್ಕೆ ಬದುಕಿದೀನಿ ಕಣ. ಇಲ್ಲ ಅಂದಿದ್ರೆ ಅರ್ಥ ಮಾಡ್ಕೊಳ್ಳಿ. ಕರ್ಕಬಿಡಪ್ಪ ದೇವ್ರೆ ಅಂತಿದ್ದೆ. ಏನ್ ಮಾಡಕ್ಕಾಗಲ್ಲ ಲೈಫಲ್ಲಿ. ಅವ್ರಿಗೂ ಒಂದೊಂದ್ ಇರುತ್ತೆ, ಯಾರಿಗ್ ಗೊತ್ತು. ಏನೋ ಮಾಡಕ್ಕಾಗಲ್ಲ. ನಾವ್ ಇಷ್ಟಪಟ್ಟು ಅವ್ರು ಖುಷಿಯಾಗಿರ್ಲಿ ಅನ್ನೋದೇ ನಮ್ಮ ಪ್ರೀತಿ. ಅದೇ ಪ್ರೀತಿ ಅನ್ನೋದಲ್ವಾ? ನಾವ್ ಇಷ್ಟಪಟ್ರೆ ಕಷ್ಟಪಡ್ಕೊಂಡು ಜೊತೆಗಿರೋದು ಯಾವ ಪ್ರೀತಿ ಅನ್ಸುತ್ತೆ? ಅದೇನೆ ಬದೇಗಾಯ್ಸ್ ಇವಾಗ ಗಾಡಿ ಅವಮಾನ ಮಾಡ್ತವ್ರೆ ಗೈಸ್ ಇವ್ರು. ಗಾಡಿಗೆ ಅವಮಾನ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಅವ್ರ ಅವಮಾನ ನಮಗೆ. ಎಲ್ಲಿಗೆ ಹೋಗೋದು? ಅವನ್ನೆಲ್ಲ ಬಿಟ್ಟು ಬಂದ್ಬಿಟ್ಟು ಈಗ ಪಾಪು ಸಡನ್ ಆಗಿ ಐಟಮ್ ತಗೋಬೇಕು, ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಅಂದ್ಲು. ಅವ್ರನ್ನ ಬಿಟ್ಟು ಬಂದು ಇವಳನ್ನ ಕರ್ಕೊಂಡು ಹೋಗ್ಬೇಕು. ಹುಡುಗರು ಲೈಫ್ ಗೈಸ್ ಅದನ್ನು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂದ್ರೆ ಗೈಸ್. ಫಸ್ಟ್ ನಾನು ಕಾರ್ ತಗೋಬೇಕು ನಿಶ್ಚಯ ಹೇಳಿರಲಿಲ್ಲ, ಹೇಳ್ತೀನಿ. ಸಾಗಲ್ಲ ಗೈಸ್ ಬೈಕ್ಗಳು ಸಾಕಾಗುತ್ತೆ. ಇದೊಂದು ಅದರ ಒಂದು ಕಾರು ರೆಡಿ ಮಾಡಿಸ್ಕೊಬಿಟ್ಟು ಸಾಕು ಮಡಿಕೋಬೇಕು ಮೇಂಟೈನ್ ಮಾಡೋಕ್ಕೆ. ಸಖತ್ ಹಿಂಸೆ ಆಗ್ತೈತೆ ಗೈಸ್ ಈಗ ಆರೋಗ್ಯಗಳು ಮೇಂಟೈನ್ ಮಾಡ್ಸೋಕ್ಕೆ, ಓಡಿಸಾಡೋಕ್ಕೆ. ಮತ್ತೆ ಏನು ಇಷ್ಟ ರೆಡಿ ಬಾಬಾ ಕ್ಯೂಟ ಕಂಟ್ರೋಲ್ ಗೈಸ್ ಇವತ್ತು ಮಾರ್ಟಿಗೆ ಇಂಥಕ್ಕೆಲ್ಲ ನಮಗಿಂತ ಮುಂಚೆ ಇರ್ತಲ್ಲ ಗೈಸ್ ಸ್ಮಾರ್ಟ್ ಗೀಟ್ ಅಂತ ಅಂದ್ರೆ. ಈಗ ಮಾರ್ಟಿಗೆ ಬಂದಿದ್ದೀವಿ, ಏನೇನು ತಗೋತೀವಿ ತಗೊಂಡು ಹೋಗೋಣ. ಅದಾದ್ಮೇಲೆ ಅವ್ರು ಬೇರೆ ಕಾಯ್ತವ್ರೆ, ಅವ್ರ ಬೇರೆ ಹೋಗ್ಬೇಕು. ಸೊ ಮುಗಿಸ್ಕೊಂಡು ಇದು ಮಾಡ್ಬೇಕು ಅಂತ ತಾನೇ. ಮತ್ತೆ ಏನು ಮಾಡ್ಬೇಕು ಅಂದ್ರೆ ಕಡುಬು ಮಾಡ್ಬೇಕು. ಅದೇ ಕಡುಬು ಕಣೆ, ಅದು ಕಡುಬುನೇ ಅದು. ಬೇಸಿಗೆ ಇಲ್ಲೇ ಇನ್ನೊಂದು ಇದೆ, ಅದು ಗೊತ್ತಾ? ಚಿಕ್ಕ ಚಿಕ್ಕ ಬಾಲ್ಸ್ ಅದೇ
ಬಸ್ಲೆ ಸೊಪ್ಪು ಜೊತೆ ಮಾಡ್ತಾರೆ. ನಾನು ಬಸ್ಲೆ ಸೊಪ್ಪು ತಗೋಬೇಕು, ಅದು ಮನೇಲಿ ಮಾಡ್ತಾರೆ. ಗೊತ್ತಿಲ್ಲ ವಯಸ್ಸಾಗಿಲ್ಲ ಬಸ್ಲೆ ಸೊಪ್ಪ ಅಂತ ನಂಗೆ ಗೊತ್ತಿಲ್ಲ. ಈಗ ಇದೇ ಗ್ಯಾಪಲ್ಲಿ ಒಂದು ಬ್ಲಾಗ್ ಅಪ್ಲೋಡ್ ಮಾಡಬೇಕು ಗೈಸ್. ಒಂದು ಬ್ಲಾಗ್ ಅಪ್ಲೋಡ್ ಮಾಡಿ ಒಂದು ಬ್ಲಾಗ್ ಅಪ್ಲೋಡ್ ಮಾಡಬೇಕು. ಎಲ್ಲ ಐಟಮ್ ತಗೊಂಡು ಬಿಲ್ ಮಾಡ್ಸೋಕೆ ಬಂದು ಬಿಲ್ ಮಾಡ್ಕೊಂಡು ಎರಡಾಗಲ್ಲ ಯಾವ ಒಂದೂವರೆ ಗಂಟೆ ನಿಂತ್ಕೋಬೇಕು ಜೊತೆ ಬಂದರೆ. ಒಂದೂವರೆ ಗಂಟೆ ನೋಡಿತಿ ಏನು ನೋಡ್ತೀಯಪ್ಪ? ಬೇಕಾ ಇದು? ಬೇಕಾ ತಗೋ. ಬೇಕಾ ಅದು ಬೇಕಾ? ಇದು ಬೇಕಾ ಅದು ಬೇಕಾ? ಚೆನ್ನಾಗಿತ್ತು ತಗೋತಿದ್ದು. ಚೆನ್ನಾಗಿದೆ, ಆಫರ್ ಚೆನ್ನಾಗಿದೆ, ದೊಡ್ಡದೇ ತಗೋತೀವಿ ಅಂತ ಅವಳೆ. ಟ್ಯಾಕ್ಸ್ ನನಗೆ ಟ್ಯಾಕ್ಸ್ ಇತ್ತು, ನನಗೆ ಇತ್ತು ಟ್ಯಾಕ್ಸ್ ನನಗೆ ಸರಿಯಾಗಿ ಇಲ್ಲೇ ಹೋಗೈತೆ ಅಲ್ಲೇನೆ. ಇವಾಗ ನಾಳಿಂದ ಪ್ರಾಪರ್ ಡಯಟ್ ಅಲ್ವಾ, ಸೊ ಅದಕ್ಕೋಸ್ಕರನೇ ಈಗ ಊಟ ನೀವು ಬೇಕತ್ತಿರ ಗೊತ್ತು ನನಗೆ ವ್ಲಾಗ್ ಕಮೆಂಟಲ್ಲಿ. ಇಬ್ರೋ ಹಿಂಗೆ ಹೇಳಿ ಎಷ್ಟು ಹಿಂಗೆ ಇಲ್ಲ ಗೈಸ್, ಅದು ಪ್ಲೇಟಲ್ಲಿ ತರ್ಸಾಯ್ತು ಇವತ್ತು. ನಾಳೆ ಪ್ರಾಪರ್ ಡಯಟ್, ಅದಕ್ಕೆ ಐಟಮ್ ತರಕ್ಕೆ ಹೋಗಿದ್ವಿ. ಒಂದು ದಿವಸ ಊಟ ಮಾತ್ರ ಜಂಕ್ ಫುಡ್ಡು, ನಾನು ಚೀಟ್ ಮೀಲ್ ಎಲ್ಲ ಇವತ್ತೇ. ಪಾಪಮ್ಮ ಇವತ್ತು ವ್ಲಾಗಲ್ಲಿ ನೀವು ಬೈಬೇಕು ಅಮ್ಮ, ಇವತ್ತು ಚೀಟ್ ಮೀಲ್ ಆಗಿರುತ್ತೆ ನಮ್ದು ಇವತ್ತು. ನಾಳೆಯಿಂದ ಚೀಟ್ ಮೀಲ್ ಮಾಡಕ್ ಬಿಡ್ತೀಯ ನನಗೆ? ಹುಷಾರದ ಸ್ವಲ್ಪ ಬನ್ನಿ ಈಗ ಹೋಗ್ಬಿಟ್ಟು ಊಟ ಗಿಟ ಅಯ್ಯೋ ಇದು ಏನ್ ಕ್ಯಾಮ್ರಾ ವಿಡಿಯೋ ಮಾಡೋದು ನೋಡ್ಕೊಂಡು ಅವ್ರಿಗೆ ಕೂಡ ನಮಗೆ ಕೊಟ್ಬಿಡೋ ಇದೈತೆ. ನಮ್ಮ ವಿಡಿಯೋ ಪ್ರಭಾವ ಎಲ್ಲೆಲ್ಲಿ ಬೀರುತ್ತೆ ನೋಡಿ. ಆರ್ಡ್ರ್ ಬಂದಿದೆ, ಹೊಟ್ಟೆ ತುಂಬ ಊಟ ಮಾಡಿ. ಆಲ್ಫಾ ಎಷ್ಟನಾ ಒಂದು ರೀ ಮೊನ್ನೆ ಒಳ್ಳೆ ಬೆಟ್ಟ ಮಾಡೋಣ. ಆಲ್ಫಾ ತಿನ್ನ ಅಂತ ಬಂದ್ವಿ, ಆಲ್ಫಾ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಇದು ನಾನು ಎಡಿಟ್ ಮಾಡಿರೋ ಸ್ವಲ್ಪ ಸೌಂಡ್ ಹಾಕ್ಬೇಡ ಸಪ್ರೇಟ್ ಬರುತ್ತೆ. ಇದು ಇದು ನಾನು ಎಡಿಟ್ ಮಾಡಿರೋದು. ಅದು ಅರ್ಧ ಗಂಟೆ ಮಾಡ್ತೇವೆ ತೋರ್ಸೋದಕ್ಕೆ. ಇದು ನೀನ್ ಮಾಡಿರೋದು, ನಾನ್ ಮಾಡಿರೋದು ಹಿಂಗೆ. ನೀವ್ ಮಾಡಿ ಚೆನ್ನಾಗಿದೆ, ಅಪ್ರಿಶಿಯೇಟ್ ಮೈ ಚೈಲ್ಡ್. ಏಯ್ ಕಾಣಿಸ್ತಾನೆ ಇಲ್ಲ, ಇಷ್ಟು ಕಪ್ಪಾಗ್ಬಿಟ್ಟಿದ್ಯಾ? ಏನ್ ದೇವ್ ರೆಡಿ ಆಗ್ತಾ ಇದೆ ಮೇಕಪ್ ಬರ್ಕೊಂಡು. ಓಹೋ ಇವ್ರು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ರೆ ಗಾಯ್ಸ್ ಇವತ್ತು. ಲಿಯೋ ಐಫೈ ಹೇಳ್ಕೊಡ್ತಾಳೆ. ಐಫೈ ಕೊಡು ಲಿಯೋ, ಐಫೈ. ಅಯ್ಯೋ ಓಡೋಗ್ಬಿಡ್ಲು ಲಿಯೋ. ಅಲ್ಲ ಐಫೈ ಕೊಡು, ಐಫೈ. ಬರೀ ತಿನ್ನೋ ಗುಬ್ಬಿ ಇದು ಗೈಸ್. ವಿಡಿಯೋ ಮಾಡ್ಬೇಕಾಯ್ತು, ಒಬ್ಬನೇ ವಿಡಿಯೋ ಮಾಡ್ತಿದ್ದೆ. ಹೆಚ್ಚು ಕಮ್ಮಿ ಅರ್ಧ ಗಂಟೆ ತಗೊಂಡಿದ್ದೀನಿ ಗೈಸ್, ಸಕ್ಕತ್ ಟೈಮ್ ತಗೊಬಿಟ್ಟೆ. ವಿಡಿಯೋ ಮಾಡಬೇಕು ಅಂದರೆ ಸಖತ್ ಟೈಮ್ ಹಿಡಿಯುತ್ತೆ. ಇಷ್ಟು ಕಷ್ಟ ಪಡ್ಕೊಂಡು ವಿಡಿಯೋ ಮಾಡೋದು ನಾವು ಏನೇ ಮಾಡೋದು ಇನ್ನಕ್ಕೋಸ್ಕರ ಹಿಡಿದು ನಿಮಗೋಸ್ಕರ. ಆದರೆ ನನಗೆ ತುಂಬ ಲೈಕ್ಸು ವ್ಯೂಸು ಕಮ್ಮಿ ಬರ್ತಾ ಇದೆ. ಇನ್ನೂ ಸಪೋರ್ಟ್ ಮಾಡಿ. ಹಂಗಂತ ನಾನು ಡೌನ್ ಅಪ್ ಆಗಲ್ಲ, ನಾನು ಇಲ್ಲೇ ಸ್ಟಾಪ್ ಮಾಡಲ್ಲ, ಇನ್ನೂ ಕಂಟಿನ್ಯೂ ಮಾಡೇ ಮಾಡ್ತೀನಿ. ಅದು ಸ್ವಲ್ಪ ವ್ಯೂಸು ಲೈಕ್ಸು ಶೇರು ಜಾಸ್ತಿ ಬಂದು ನನಗೆ ಎಂಕರೇಜ್ ಸಿಗುತ್ತೆ. ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ವಾಚ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತೀನಿ. ಲವ್ ಯು ಟಿಲ್ ದ ಟೇಕ್ ಕೇರ್, ಬೈ ಬೈ ಗೈಸ್.